ಬ್ರೋ ನಿಮ್ ಹಿಂದೆ ಮೋದಿ ಕೂತಿದ್ದಾರೆ. ಏಸ್ ಕ್ಯಾ ಇವತ್ತು ಡಿಸ್ಕಷನ್ ನ ಕೇಳಿಸ್ಕೋಬೇಕು ಅಂತ ಮೋದಿ ಅವರೇ ನನ್ನ ಹಿಂದ್ಗಡೆ ಬಂದು ಕೂತಿದ್ದಾರೆ. ಜಾಸ್ತಿ ಏನಾದ್ರು ಮಾತಾಡಿದ್ರೆ ತಲೆಕಲ್ಲಿ ಕೊಡೋಣ ಅಂತ. ಇವರು ಇವರು ಕಮ್ಮಿಟ್ಟು ಸಮಥಿಂಗ್ ಅಲ್ವಾ ಹೆಸರು? ಹಾ ಬ್ರೋ ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ ಬ್ರೋ ನಾನು ನೋಡ್ತಿರ್ತೀನಿ ನಿಮ್ ವಿಡಿಯೋಸ್ ನ. ತುಂಬಾ ಹೌದಾ bro? ಬ್ರೋ ಇವ್ರದ್ದು ಮಹೇಶ್, ಅದೇ ಈಗ ಹುಡುಗ ಮಾತಾಡ್ತಾ ಇದಾರಲ್ಲ, ಇವ್ರದ್ದು ನಂದೊಂದು ವಿಡಿಯೋ ನೋಡಿದ್ದೆ. ಕುಂಕುಮ ಇಟ್ಕೋ ಬಂದು ವಿಡಿಯೋನ ಮಾಡಿದ್ರು, ನಾನು ಹಿಂದೂ ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನನ್ಗೂ ಪರಿಸ್ಥಿತಿ ನೋಡಿ, ಆಮೇಲೆ ನನ್ನನ್ನ ದೇಶದ್ರೋಹಿ ಆಮೇಲೆ ಹಿಂದೂ ವಿರೋಧಿ ಅನ್ಬಿಡ್ತಾರಲ್ಲೇ. ನಾನ್ ನಿಜವಾದ ಹಿಂದೂ, ಕುಂಕುಮ ಹಚ್ಕೋಬೇಕಾಗೈತೆ. ಯಾವತ್ತು ಕುಂಕುಮ ಹಚ್ಕೊಂಡ್ ವಿಡಿಯೋ ಮಾಡಿಲ್ಲ, ಇವತ್ತು ಮಾಡ್ಬೇಕಾಗೈತೆ ಅಂತ ಪರಿಸ್ಥಿತಿ ಬಂದೈತೆ. ಬಿಜೆಪಿ ಅಪೋಸಿಟ್ ಮಾತಾಡ್ತಾ ಇದ್ದೀನಿ. ಹಾ ಬ್ರೋ ನನ್ಗೆ ಕಮೆಂಟ್ಸ್ ಬಂದಿತ್ತು ವಿಡಿಯೋ ಮಾಡಿದ್ದಕ್ಕೆ. ಓಕೆ, ನೀನು ಹಿಂದೂ ಅಲ್ಲ ಹಾಗಾಗಿ ಅಂತ ಹೇಳಿ ವಿಡಿಯೋಸ್ ಕಮೆಂಟ್ಸ್ ಎಲ್ಲ ಬಂತು. ಬಟ್ ನಾನು ಕುಂಕುಮ ಇಟ್ಕೊಂಡು ಕ್ಲಾರಿಟಿ ಕೊಟ್ಟೆ. ಸೇಮ್ ನಿಮ್ ತರಾನೇ ಇನ್ನೊಬ್ಬ ಹುಡುಗ ಕುಮಟದವನು ಮಾಡಿದ್ದ, ಇದೇ ತರ ಹಾ ಕುಂಕುಮ ಬಟ್ ಇಟ್ಕೋ ನೋಡ್ದೆ ಕಾರಲ್ಲಿ ಕುತ್ಕೊಂಡ್ ಮಾಡಿದ್ರು. ನಾನು ಮಾಡಿದ್ದೆ ಒಂದು ನಂಗೆ ನೀನು ಹಿಂದೂ ವಿರೋಧಿ ಅಂತೆಲ್ಲ ಹೇಳಿದ್ರ, ಅದಕ್ಕೆ ರಾಮ ವಿರೋಧಿ ನೀನು ಅಂತೆಲ್ಲ ಹೇಳಿದ್ರು. ನಾನು ರಾಮನ್ ಶ್ಲೋಕ ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡಿ ಒಂದು ವಿಡಿಯೋ ಮಾಡಿದ್ದೆ. ಯಾವ ಪರಿಸ್ಥಿತಿ ಬಂದಿದೆ ನೋಡಿ ನಮ್ ದೇಶ. ನಮ್ ಪರಿಸ್ಥಿತಿ ಹಂಗಿದೆ. ಇವಾಗ ಏನು ತಪ್ಪು ಮಾಡಿದ್ರೆ ಧ್ವನಿ ಎತ್ತಂಗೆ ಇಲ್ಲ, ಆ ಸ್ಥಿತಿಗೆ ತಂದಿಕ್ಬಿಟ್ಟಾರೆ. ಹೌದೌದೌದು. ಇಲ್ಲಿ ಬಂದಿರೋರಿಗಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಬಗ್ಗೆ ಗೊತ್ತು ಅನ್ಸುತ್ತೆ. ಗೊತ್ತಲ್ಲ ಎಲ್ಲರಿಗೂ, ರ್ಯಾಪರ್ ಫುಲ್ ಗಡ್ಡ ಎಲ್ಲ ಬಿಟ್ಕೊಂಡಿದಾರಲ್ಲ, ಇವ್ರು ರ್ಯಾಪರ್ ಅಪ್ಪ. ಅವ್ರ ಗೊತ್ತು. ಓಟಿರವಿ ಓಟಿರವಿ ಎಣ್ಣೆ ಹೊಡಿ ಮನೆಗೆ ನಡಿ ಮಾಡ್ತಾರೆ. ಐ ಆಮ್ ಅವ್ರನ್ನ ವಿಡಿಯೋ ನೋಡಿದಿನ ಗೊತ್ತಾಗ್ತಿಲ್ಲ ನನಗೆ. ನೋಡಿದೀರಾ ನೀವು? ಒಂದೆರಡು ವಿಡಿಯೋ ಕಮೆಂಟ್ ಮಾಡಿದೀರಾ ನೀವು? ಹೌದಾ? ನನ್ಗೆ ಯಾವ್ದಾದ್ರು ಭಕ್ತರನ್ನ ಓದಿಸೋದು ಏನೋ ಮಜಾ ಅನ್ಸುತ್ತೆ, ಅದಕ್ಕೆ ಏನಾದ್ರು ಕಮೆಂಟ್ ಹಾಕಿರ್ತೀನಿ ನಾನು. ಅದೇ ಏನೋ ಎರ್ಚಿದ್ದಾರೆ ಅನ್ಸುತ್ತೆ. ಇಂಕ್ ಎರ್ಚಿರೋದು. ಜಾರ್ಖಂಡ್ ಪ್ರೊಟೆಸ್ಟ್ ಅಲ್ಲಿ ಇದೊಂದು ಹುಡುಗಿ ಪ್ರೊಟೆಸ್ಟ್ ನ ಮಾಡ್ತಿರ್ಬೇಕಾರೆ ಹೆಸರು ಬಂದ್ಬಿಟ್ಟು ನೇಹಾ ಬೋರಾ ಅಂತ. ಸೊ ಇವಳು ಪ್ರೊಟೆಸ್ಟ್ ಅಲ್ಲಿ ಇನ್ವಾಲ್ವ್ ಆಗಿರ್ಬೇಕಾದ್ರೆ ಇವಳ ಮೇಲೆ ಇಂಕ್ ಎರ್ಚಿದ್ದಾಳೆ. ನಿಮ್ ಪ್ರಕಾರ ಏನಂತ ಹೇಳ್ಬೋದು? ಈ ತರ ಇಂಕ್ ಬಂದು ಅಭಿಜಿತ್ ದೀಪ್ಕೆ ಮೇಲೂ ಈ ತರ ಇಂಕ್ ಹಾಕೋಗಿದ್ರು. ಸೊ ಯಾರೆಲ್ಲ ಧ್ವನಿ ಎತ್ತಾರ ಅವ್ರ ಮೇಲೆಲ್ಲ ಈ ತರ ಇಂಕ್ ಹಾಕೋ ಕೆಲಸನ ಮಾಡ್ತಾ ಇದಾರೆ. ಏನ್ ಹೇಳ್ತೀರಾ ಇದಕ್ಕೆ ನೀವುಗಳು? ಎಲ್ಲಾ ಸೇಮ್ ಇಲ್ಲ ಸೌರೆ. ನನ್ ಪ್ರಕಾರ ಎಲ್ಲಾರು ಇದನ್ನ ಮಾಡ್ತಾರೆ. ಇವಾಗ ಇಂಕ್ ಹಾಕೋದೆಲ್ಲ ಒಂದ್ ಸ್ವಲ್ಪ ಟ್ರೆಂಡಿಂಗ್ ಅಲ್ಲ, ಯಾರಾದ್ರೂ ಮಾಡ್ಸಿರ್ಬೋದು, ಹೇಳಕ್ಕಾಗಲ್ಲ. ಅಕಸ್ಮಾತ್ ಹೆಂಗಾದ್ರೂ ಇರ್ಬೋದು. ಇಂಡಿವಿಜುವಲ್ ಆ ಪರ್ಸನ್ ಫೀಲಿಂಗ್ ಇರ್ಬೋದಲ್ವಾ? ಹೌದೌದು. ಮತ್ ಇನ್ನೊಂದೇನು ಅಂದ್ರೆ, ಆ ವ್ಯಕ್ತಿ ಇಂಕ್ ಹಾಕಾದ್ಮೇಲೆ ಪೊಲೀಸರು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೈ ಶ್ರೀರಾಮ್ ಅಂತ ಸ್ಲೋಗನ್ ನ ಕೂಗ್ತಿದ್ದ. ಯಾಕೆ ಈ ತರ ಮಾಡ್ತಾ ಇದಾರೆ? ಇವಾಗ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ, ಜನಗಳನ್ನ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ. ಈ ಸಿಸ್ಟಮ್ ನ ಹೆಂಗ್ ಮಾಡ್ತಾ ಇದಾರೆ ಅಂದ್ರೆ, ಧರ್ಮ ಬಿಟ್ಟು ಏನು ಇಲ್ಲ ಅನ್ನೋ ಫೀಲ್ ಅಲ್ಲಿ ಕೊಡ್ತಾ ಇದಾರೆ ಜನಗಳಿಗೆ. ಧರ್ಮ ಹಾಳ್ ಮಾಡ್ತಾ ಇದಾರೆ, ಧರ್ಮನ ಆಪೋಸ್ ಮಾಡೋರು ನಮ್ ದೇಶದಲ್ಲಿ ಇದಾರೆ ಅನ್ನೋ ಎಷ್ಟೋ ಜನ ಈ ತರ ಥಿಂಕಿಂಗ್ ಅಲ್ಲಿ ಇದಾರೆ. ಬಟ್ ರಿಯಾಲಿಟಿ ಏನಂದ್ರೆ, ಧರ್ಮ ಅದ್ರ ಪಾಡಿಗೆ ಅದ್ ಇರುತ್ತೆ. ಬಟ್ ಧರ್ಮದ ಹೆಸರು ಹೇಳ್ಕೊಂಡು ಇವ್ರು ರಾಜಕಾರಣಿಗಳು ಜನಗಳನ್ನ ಈ ತರ ಮಾಡಾಕ್ತಾ ಇದಾರೆ. ಅದು ಈಗ ಆಲ್ಮೋಸ್ಟ್ ಅದು ನಡೀತಿರೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಆಲ್ಮೋಸ್ಟ್ ಜನಗಳಿಗೆ ಗೊತ್ತಾಗಿದೆ. ಇದು ಇಂಕ್ ಎರ್ಚಿದ್ರೆ ಏನಾಗುತ್ತೆ ಅಂತ ಅವ್ರು ಎರ್ಚೋದು? ಏನೋ ಅದು ಇನ್ಸಲ್ಟ್ ಮಾಡೋತರ. ಇಂಕ್ ಎಸಿತಿರೋದು, ಮೊಟ್ಟೆ ಎಸೆಯೋದು, ಟೊಮೆಟೊ ಎಸೆಯೋದು ಎಲ್ಲ ಒಂಥರ ಇನ್ಸಲ್ಟ್ ತರ. ಅದ್ ಹೆಂಗೆ ಅಂದ್ರೆ, ಇವಾಗ ನಮ್ಗಳಿಗೆ ಕಮೆಂಟ್ ಬರುತ್ತಲ್ಲ, ಆ ರೀತಿ ಹೆಂಗಂದ್ರೆ ಇವ್ರುಗಳಿಗೆ ಕಮೆಂಟ್ ಹಾಕ ಸ್ಟಾರ್ಟ್ ಮಾಡ್ಬಿಟ್ರೆ ಇವ್ರ ವಿಡಿಯೋಗಳು ಮಾಡೋದ್ ನಿಲ್ಲಿಸ್ಬಿಡ್ತಾರೆ ಅನ್ನೋ ತರ. ಹಂಗೆ ಆ ರೀತಿ ಇನ್ಸಲ್ಟ್ ಮಾಡೋದ್ ಒಟ್ನಲ್ಲಿ. ಇವಾಗ ನಿನ್ಗೆ ಎಷ್ಟು ಉಗಿದ್ರು ಬುದ್ಧಿನೇ ಬರಲ್ವಲ್ಲೋ, ತಿರ್ಗಾ ವಿಡಿಯೋ ಮಾಡ್ತಿಲ್ಲ ಅಂತ ನನ್ ಕಮೆಂಟ್ ಹಾಕ್ತಾರೆ. ಬಟ್ ನಾನು ಅದಕ್ಕೆ ಹಾಕೋದ್ ಒಂದೇ, ನನ್ಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ ಅದಕ್ಕೊಂದೇ. ನೀವು ನನ್ನ ಕಮೆಂಟ್ಸ್ ಅಲ್ಲಿ ನೋಡಿ, ಸ್ಮೈಲ್ ಬಿಟ್ರೆ ನಾನು ಏನು ಮಾಡಿಲ್ಲ, ಅವ್ರಿಗೆ ರಿಯಾಕ್ಟೇ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಎಷ್ಟಂತ ಹೇಳಕ್ ಹೋಗ್ತೀರಾ, ಹೇಳಿದ್ರು ಅವ್ರ ಅಂಧತ್ವನ ಬಿಡದೇ ಇಲ್ಲ ಅವ್ರುಗಳು. ಬಿಟ್ಟಾಕ್ ಬಿಡ್ಬೇಕು, ರಿಪ್ಲೈನು ಮಾಡಬಾರ್ದು. ಕೆಲವೊಬ್ಬರಿಗೆ ವಿಡಿಯೋ ಮಾಡಾಕ್ತಾರೆ, ನಾನು ಮಾಡಲ್ಲ ಅವ್ರಿಗೆ. ಅವರು ಆಲ್ರೆಡಿ ಮುಳುಗೋಗಿದ್ದಾರೆ, ನಮ್ಮನ್ನೇ ಮುಳುಗ್ಸಕ್ ಟ್ರೈ ಮಾಡ್ತಾರೆ ರೀಲ್ಸ್ ಕಳ್ಸಿ. ನಾನು ಅದೇ ಪೊಲಿಟಿಕ್ಸ್ ಹೇಳ್ತಾ ಇದ್ನಲ್ಲ, ಇವಾಗ ಬಿಜೆಪಿ ಅವರು ಒಂದು ಎಲ್ಲಾ ಧರ್ಮ ರಕ್ಷಣೆ ಅಂತ ಮಾಡ್ತಾರಲ್ಲ, ಮತ್ತೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ, ಕಾಂಗ್ರೆಸ್ ಹಂಗ್ ಮಾಡಿರ್ಲಿಲ್ಲ, ಕಾಂಗ್ರೆಸ್ ಹಿಂಗ್ ಮಾಡಿರ್ಲಿಲ್ಲ, ಕಾಂಗ್ರೆಸ್ ಟೈಮಲ್ಲಿ ನೀವ್ ಯಾಕೆ ಮಾತಾಡಿಲ್ಲ. ಇವಾಗ ಕಾಂಗ್ರೆಸ್ ಲೂಟಿ ಮಾಡಿದ್ದಾರೆ ಅಂದ್ರೆ ಯಾರು? ಜನ ಎಲ್ಲರೂ ಕಾಂಗ್ರೆಸ್ ಇರ್ಲಿಲ್ಲ ಅವಾಗ, ಸರ್ಕಾರ ಕಾಂಗ್ರೆಸ್ ಇತ್ತು, ಲೀಡರ್ಸ್ ಕಾಂಗ್ರೆಸ್ ಇದ್ರು. ಅಂದ್ರೆ ಕಾಂಗ್ರೆಸ್ ಇನ್ ಲೀಡರ್ಸ್ ಲೂಟಿ ಹೊಡೆದಿದ್ದಾರೆ ಅವ್ರ ಪ್ರಕಾರ. ಹೌದಾ? ಇವಾಗ ಕಾಂಗ್ರೆಸ್ ಇನ್ ಮೋರ್ ದನ್ 50% ಲೀಡರ್ಸ್ ಎಲ್ಲ ಬಿಜೆಪಿಲೇ ಇದ್ದಾರೆ. ಅವ್ರು ಬಿಜೆಪಿಗೆ ಬಂದ ತಕ್ಷಣ ಲೂಟಿ ಹೊಡೆಯಲ್ಲ ಅನ್ನೋ ತರ ಏನಿದೆ? ಹಿಮಂತ ಬಿಸ್ವಾ ಶರ್ಮಾ ಎಷ್ಟೆಷ್ಟು ದೊಡ್ಡ ಸ್ಕ್ಯಾಮ್ ಮಾಡ್ಕೊಂಡು ಬಿಜೆಪಿಗೆ ಬಂದಿರೋದು.
ಇವಾಗ ಕಾಂಗ್ರೆಸ್ ಅಲ್ಲಿ ಲೂಟಿ ಹೊಡೆದವ್ರೆ ತಾನೇ ಬಿಜೆಪಿಲಿ ಇರೋದು, ಇವರು ಅಲ್ಲ, ಲೂಟಿನೇ ಕಾಂಗ್ರೆಸ್ ತಾನೇ ಹೊಡೆಯೋದು ಇಲ್ಲಿ ಬಂದನು. ಇದ್ರೆ ಅಲ್ಲ, ಕಾಂಗ್ರೆಸ್ ನೆಟ್ಟಿದ್ರೆ ಸರ್ಕಾರ ಚೇಂಜ್ ಆಗ್ತಿರ್ಲಿಲ್ವಲ್ಲ. ಜನಗಳಿಗೂ ಅದೇ ಏನೋ ಒಂದು ಪ್ರಾಬ್ಲಮ್ ಅಂತ ಗೊತ್ತಾಗಿ ಕಾಂಗ್ರೆಸ್ ಮೇಲಿಂದ ಅವರಿಗೂ ಸಾಕಾಗಿರುತ್ತೆ ಇದು ಆಗ್ತಾ ಇಲ್ಲ ಅಂತ ಹೇಳಿ. ಹೌದು. ಹಂಗಾಗಿ ಒಂದೇನೋ ಇನ್ಸೆಕ್ಯೂರಿಟಿ ಫೀಲಿಂಗ್ ಇಂದ ಅವ್ರುಗಳನ್ನು ಒಂದು ಪಕ್ಷ ಚೇಂಜ್ ಮಾಡಿ ನೋಡೋಣ. ಏನೋ ಒಂದು 2014 ಅಲ್ಲಿ ಅಡ್ವರ್ಟೈಸ್ ಬರ್ತಿದ್ದೆಲ್ಲ ಹಂಗೆ ಇತ್ತಲ್ಲ, ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ, ಎಷ್ಟಂತ ಟ್ಯಾಕ್ಸ್ ಗಳನ್ನ ಕೊಡ್ತಿದ್ದೀರಾ, ಪೆಟ್ರೋಲಿಗೆ ಅಷ್ಟೊಂದು ಟ್ಯಾಕ್ಸ್ ಕೊಡ್ತಿದ್ದೀರಾ. ಸಿಎಂ ಮತ್ತೆ PM ಮೋದಿ ಡಿಫರೆನ್ಸ್ ಗಳನ್ನ ನೀವು ನೋಡ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती। क्या कारण है? हिंदुस्तान का रुपया पतला होता जा रहा है। लवणेन भोज्यम ಸ್ಪೀಚಸ್ ಎಲ್ಲ ಹಿಂಗಿತ್ತು ಅಂತ. ಸೊ ಹಂಗಾಗಿ ಆ ಟೈಮಲ್ಲಿ ಹಂಗೆ ಹೇಳೋರು, ಇವಾಗ ಅವರೇ ಮಾತಾಡಲ್ಲ ಅದ್ರ ಬಗ್ಗೆ, ಪ್ರೈಸ್ ಹೈಕ್ ಆಗಿರೋದ್ರ ಬಗ್ಗೆ ಎಲ್ಲ. ಸೊ ಆ ಟೈಮಲ್ಲೂ ಪ್ರೈಸ್ ಹೈಕ್ ಎಲ್ಲ ಇತ್ತು, ಇಲ್ಲ ಅಂತಲ್ಲ. ಸೊ ಜನಗಳು ಏನೋ ಕಡಿಮೆ ಆಗ್ಬೋದು ಆ ರೀಸನ್ ಇಂದ ಒಂದು ಪಕ್ಷನ ಚೇಂಜ್ ಮಾಡಿರ್ತಾರೆ. ಬರ್ಲಿ ಬಿಜೆಪಿ ಬಂದ್ರೆ ಏನೋ ಚೇಂಜ್ ಆಗುತ್ತೆ ಅಂತೇಳಿ ನೋಡಿದ್ರೆ ಏನು ಚೇಂಜ್ ಆಗತ್ ಕಾಣಿಸ್ತಿಲ್ಲ. ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ಎಲ್ಲ ಕಡೆ ಹದಗೆಡ್ತಿದೆ. ಬಹಳ ಹದ್ಗೆಟ್ಟಿದೆ. ಹಿಂಗೆ ಆದ್ರೆ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಹೋಗ್ತಾ ಇದ್ರೆ ನಮ್ಮವರೆಲ್ಲ ಇನ್ನೂ ಬ್ಯಾಕ್ವರ್ಡ್ ಹೋಗ್ತಾ ಇದ್ದಾರೆ. ನನಗೊಂದು ಯಾವ್ದೋ ಒಂದು ಮೂರ್ತಿ ಮಾಡಿದ್ರು ಬ್ರೋ, ಹನುಮಂತಂದು ಮತ್ತೆ ಶಿವಂದು, ನೀವ್ ನೋಡಿರ್ಬೋದು ಅನ್ಸುತ್ತೆ. ಹಾ, ಆ ಲೆವೆಲ್ ಅಲ್ಲಿ ಕರಪ್ಷನ್ ಮಾಡಿದ್ರು ಅಂದ್ರೆ ಹಳೆ ಕಾಲದವರು ಈ ತರ ಟೆಕ್ನಾಲಜೀಸ್ ಇಲ್ದಲೆ ಯಾವ ತರ ಎಲ್ಲ ಕೆತ್ತನೆಗಳನ್ನ ಮಾಡಿದ್ದಾರೆ. ಏನ್ ಸಕ್ಕದಾಗಿರೋದು ಶಿಲಾಬಾಲಿಕೆಗಳಾಗಿರ್ಬೋದು, ಟೆಂಪಲ್ಸ್ ಗಳಾಗಿರ್ಬೋದು, ಅಷ್ಟ್ ಚೆನ್ನಾಗಿ ನಿರ್ಮಾಣ ಮಾಡ್ತಿದ್ರು. ಈ ಟೈಮಲ್ಲಿ ಇಷ್ಟೊಂದು ಟೆಕ್ನಾಲಜಿನ ಹಿಡ್ಕೊಂಡು ದೇವ ಅಸಹ್ಯ ಮಾಡಕ್ ಬಿಡ್ತಾರೆ ಸ್ಟ್ರಕ್ಚರ್ಗಳನ್ನೇ. ಅಲ್ಲಲ್ಲ, ಅದ್ಯಾವ್ದೋ ಸ್ಟ್ಯಾಚು ಅಲ್ಲಿ ಶಿವಂದು ಹುಲಿ ತರ ಜನ ಬಿಡ್ತಾರೆ. ಇದೇ ಫೋಟೋ. ಈ ತರ ಎಲ್ಲ ಕರಪ್ಷನ್ಸ್ ನಡೀತಾ ಇದೆ. ಸೊ ಧರ್ಮ ದೇಶ ಅನ್ನೋದು ಜೋಕ್ ಆಗ್ತಿದೆ ಅಂತ. ಓಕೆ. ಸೀರಿಯಸ್ ಅದೇ. ಎಷ್ಟು ಒಂದು ಚೂರ್ ಏನಾದ್ರು ಹೇಳಿ, ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಆಯ್ತಾ, ನನಗೆ ಯಾವೊಬ್ಬ ನಾನು ಹೇಳಿದ್ನಲ್ಲ, ನೀನ್ ಹೆಂಡತಿನ ಕಿಡ್ನಾಪ್ ಅಂತ ಹಾಕಿದ್ದೆ, ಏನಂತ? ನೀನ್ ಹೆಂಡತಿನ ಕಿಡ್ನಾಪ್ ಮಾಡ್ತೀನಿ ಅಂತ. ಓಕೆ. ಮತ್ತೆ ಇನ್ನೊಬ್ಬ ನಿನ್ ಕುಂಡಿಗೆ ಆಡ್ ಆಗ್ತೀನಿ ಅಂತ ಹೇಳಿದವರು ಯಾರು ಗೊತ್ತಾ, ನಮ್ ಕಡೆ ಮಂಗಳೂರವ್ರೆ. ಆಯ್ತಾ, ಇದನ್ನೆಲ್ಲ ಮಾಡೋದು ಜಾಸ್ತಿ. ಓಕೆ ಓಕೆ. ಈ ತರದೆಲ್ಲ ಹಾ. ಇನ್ಸೆಕ್ಯೂರ್ ಅಂದ್ರೆ ಆ ಕಡೆ ಈ ದೇವರು, ದೇಶ, ಮೋದಿ ಜಾಸ್ತಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಇದರಿಂದ ಇದೊಂದು ಟಾಪಿಕ್ ಏನಂದ್ರೆ ಅದೇ ಇಂಕೆಸ್ತಿದಾರಲ್ಲ. ಸೊ ಇದ್ರ ಮೇಲೆ ಹೇಳ್ಬೇಕು ಅಂದ್ರೆ ಸ್ವಲ್ಪ ಅದೇ ಇನ್ಸೆಕ್ಯೂರಿಟಿ ಫೀಲ್ ಮಾಡಕ್ ಇದು ನಮ್ಗಳಿಗೂ ತಗೋಬಹುದು. ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು. ನನಗೆ ಪರ್ಸನಲಿ ಫೀಲ್ ಆಗಿದೆ, ಒಂದು ಹುಡುಗಿ ಮೇಲೆಲ್ಲ ಈ ತರ ಇಂಕ್ ಹಾಕಿ ಈ ತರ ಮಾಡೋದ್ ಸರಿ ಅಲ್ಲ ಅಂತ ಅನ್ನಿಸ್ತು. ಯಾರ ಮೇಲೂ ಇಂಕ್ ಹಾಕೋದೆಲ್ಲ ಸರಿಯಲ್ಲ. ಆದ್ರೆ ಅವ್ರನ್ನ ಆ ತರದವ್ರನ್ನ ನಾವ್ ಯಾವ್ದೇ ಕಾರಣಕ್ಕೂ ನಿಲ್ಸಕ್ಕಂತೂ ಆಗಲ್ಲ. ಇಂಕ್ ಹಾಕೋರು ಮತ್ತೆ ಬ್ಯಾಡ್ ಕಮೆಂಟ್ಸ್ ಹಾಕೋರು, ನೆಗೆಟಿವ್ ಕಮೆಂಟ್ಸ್ ಹಾಕೋರು, ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದ್ ಬೈಯೋರ್ಗೆ ಯಾವ್ದೇ ತರ ಡಿಫ್ರೆನ್ಸ್ ಇಲ್ಲ. ನಾವ್ ಏನೇ ಮಾಡಿದ್ರು ಅವ್ರನ್ನ ಕಡಿಮೆ ಮಾಡಕ್ ಆಗಲ್ಲ. ಇಡಿಯಟ್ಸ್ ಗಳು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ, ಎಕ್ಸಿಸ್ಟ್ ಇದ್ದೇ ಇರ್ತಾರೆ. UGC ರೋಲ್ ಬ್ಯಾಕ್, UGC ರೋಲ್ ಮಂತರಲ್ಲಿ ಪ್ರೊಟೆಸ್ಟ್ ನಡೀತು. ಅದೆಲ್ಲ ಟೆರರಿಸ್ಟ್ ಗಳು, ಕೋಮವಾದಿಗಳು, ಅದು ಇದು ಅಂತ ಏನೇನೋ ಹೇಳಾಕ್ಬಿಟ್ರು. ಇದ್ರಲ್ಲಿ ನೋಡಿದ್ರೆ ಎಲ್ಲಾ ಕಡೆನೂ ಒಂದು ಜನರೇ ಕಾಣಿಸ್ತಾ ಇದಾರೆ ಇದ್ದದ್ದು. ಇವ್ರುಗಳೇ ಇಲ್ಲಿ ಹೇಳ್ತಾ ಇರೋದು ನೆಕ್ಸ್ಟ್ ಟೈಮ್ ಇಂದ ನಾವು ಯಾರನ್ನು ಬಿಜೆಪಿ ವೋಟ್ ಹಾಕಲ್ಲ, ಈ ತರ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಇದ್ರಲ್ಲೇ ಎಲ್ಲರೂ ಪ್ರಮಾಣ ವಚನ ಬೇರೆ ಮಾಡಿದ್ದಾರೆ ದೇವ್ರ ಮೇಲೆ. भारतीय जनता पार्टी को वोट नहीं देंगे। ಇವರೆಲ್ಲ ರಾಜ್ಪೂತ್ ಬಿಲಾಂಗಿಂಗ್ಸ್. ಸೊ ಇವ್ರುಗಳೆಲ್ಲ ಹೇಳ್ತಾ ಇರೋದು ನಾವುಗಳು ನೆಕ್ಸ್ಟ್ ಟೈಮು ಮೋದಿಗೆ ಓಟೇ ಹಾಕಲ್ಲ ಅಂತ. UGC ಬಗ್ಗೆ ನಂಗೆ ಫುಲ್ 100% ಐಡಿಯಾ ಏನಿಲ್ಲ. ಆದ್ರೆ ಅದು UGC ಬಿಲ್ ಅಂತ ಒಂದ್ ತಗೊಂಡ್ಬಂದಿದ್ರು ಗೊತ್ತಾ, ಯೂನಿವರ್ಸಿಟೀಸ್ ಅಲ್ಲಿ ಕ್ಯಾಸ್ಟ್ ಬೇಸ್ಡ್ ಎಲ್ಲ ಇದಾಗ್ತಾ ನಡೀತಾ ಇದೆ, ಅದನ್ನ ಪ್ರಿವೆಂಟ್ ಮಾಡಕ್ಕೋಸ್ಕರ ಅಂತ. ಕ್ಯಾಸ್ಟ್ ಬೇಸ್ಡ್ ಸಪರೇಟ್ ಗ್ರೂಪ್ ಆಗಿರುತ್ತೆ. ಒಂದಿಷ್ಟು ಇದು ಕೆಳಜಾತಿಯವ್ರ ಮೇಲೆ ಶೋಷಣೆ ಎಲ್ಲ ನಡೀತಾ ಇರುತ್ತೆ ಇಲ್ಲಿ. ಅದರಿಂದ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಏನೋ UGC ಸೌತ್ ಇಂಡಿಯನ್ ಯೂನಿವರ್ಸಿಟೀಸ್ ಅಲ್ಲೆಲ್ಲ ಅಷ್ಟೊಂದಿಲ್ಲ. ಡೆಲ್ಲಿ ಯೂನಿವರ್ಸಿಟಿ ಎಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂತ. ಅದೇ UGC ಬಿಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು, ಹೇಳಿ. ಆಕ್ಚುಲಿ UGC ಬಿಲ್ ಏನಂತಂದ್ರೆ, ಮೊದ್ಲು ಏನಿತ್ತು, ಈಗ ಕೆಳಗೆ ಜಾತಿಯವ್ರ ಬಗ್ಗೆ ಮಾತಾಡೋದು ಅಟ್ರಾಸಿಟಿ ಕೇಸ್ ಆಗ್ತಾ ಇದ್ರಲ್ಲ,
ಅದು ಸಪರೇಟ್ ಆಗಿ ಅದ ಕಾಲೇಜ್ ಒಳಗಡೆ ಆಯ್ತು ಹೊರಗಡೆ ಆಯ್ತು ಎಲ್ಲಾ ಕಡೆನೂ ಆಗ್ತಾ ಇತ್ತು. ಬಟ್ UGC ಬಿಲ್ ಏನಾಯ್ತು ಅಂತಂದ್ರೆ ಈಗ ಕೆಳ ಜಾತಿಯ ಸ್ಟೂಡೆಂಟ್ ಗಳು ಯಾರಿದ್ದಾರೆ ಅವ್ರಿಗೇನಾದ್ರೂ ಜಾತಿ ಬಗ್ಗೆ ಹೆರಾಸ್ಮೆಂಟ್ ಮಾಡಿದ್ರೆ ಅವ್ರಿಗೆ ತೊಂದರೆ ಕೊಟ್ರೆ ಅವರು ಯಾರು ತೊಂದರೆ ಕೊಟ್ಟಿದ್ದಲ್ಲ ಅವ್ರ ಮೇಲೆ ಕೇಸ್ ಹಾಕ್ಬೋದಾಗಿತ್ತು. ಸೊ ಯಾರು ಅದನ್ನ ಮಾಡಿರ್ತಾನ ಅವನ್ನ ಕಾಲೇಜಿಂದ ರಸ್ಟಿಗೇಟೆಡ್ ಮಾಡ್ತಾ ಇದ್ರು. ಆಮೇಲೆ ಒಂದು ಎಕ್ಸಾಮ್ ರಿಸಲ್ಟ್ ಎಲ್ಲಾನು ಹೋಲ್ಡ್ ಮಾಡ್ತಾ ಇದ್ರು. ಅಕಸ್ಮಾತ್ ಅದೇನಾದ್ರೂ ಸುಳ್ಳು ಅಂತ ಪ್ರೂವ್ ಆದ್ರೆ ಅದನ್ನ ಯಾರು ಹಾಕಿರ್ತಾರಲ್ಲ ಅವ್ರ ಮೇಲೆ ಯಾವುದೇ ರೀತಿಯಾದಂತ ಆಕ್ಷನ್ ಇರ್ಲಿಲ್ಲ ಅದ್ರಲ್ಲಿ. ಕರೆಕ್ಟ್. ಅಂದ್ರೆ ಇದು ಮಿಸ್ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಓಕೆ, UGC ಏನ್ ಆಕ್ಟ್ ತಗೋ ಬಂದಿದ್ದಾರೆ ಅದು ಒಳ್ಳೇದೇ. ಬಟ್ ಏನಂದ್ರೆ ಅದನ್ನ ಯಾರಾದ್ರೂ ಮಿಸ್ಯೂಸ್ ಮಾಡ್ಕೊಂಡ್ರೆ ಅವ್ರ ಮೇಲೂ ಆಕ್ಷನ್ ತಗೊಳ್ತೀವಂತ ಗೌರ್ಮೆಂಟ್ ಒಂದು ಅದನ್ನೂ ಆಕ್ಷನ್ ತಗೋ ಬಂದ್ಬಿಟ್ಟಿದ್ರೆ ಕ್ಲಿಯರೇ ಆಗೋಗಿರೋದಿದ್ದು ಅಲ್ವಾ? ಹೌದು ಅದಾಗಿರೋದು. ಅದಾದ್ಮೇಲೆ ಏನಾಯ್ತು, ಈಗ ಆಲ್ಮೋಸ್ಟ್ ಈಗ ಒಂದ್ 100 ಕೇಸಸ್ ಅಟ್ರಾಸಿಟಿ ಆಗಿದೆ ಅಂತಂದ್ರೆ ಅದ್ರಲ್ಲಿ ಆಲ್ಮೋಸ್ಟ್ 25% ಫೇಕೇ ಇರುತ್ತೆ. ಅಟ್ರಾಸಿಟಿ ಕೇಸ್ ತುಂಬಾ ಮಿಸ್ಯೂಸ್ ನಡೀತಾ, ಅಟ್ರಾಸಿಟಿ ಕೇಸ್ ಇರೋದು ತುಂಬಾ ಒಳ್ಳೇದು, ಸಿಕ್ಕಾಪಟ್ಟೆ ಒಳ್ಳೇದು. ಅದ್ರ ತುಂಬಾ ಯೂಸ್ಫುಲ್ ವಿಷಯಗಳಿದೆ. ಆದ್ರೆ ಮಿಸ್ಯೂಸ್ ತುಂಬಾ ನಡೀತಾ ಇದೆ. ನಾನೇ ಪರ್ಸನಲಿ ನೋಡಿದೀನಿ ಹೆಂಗ್ ಮಿಸ್ಯೂಸ್ ಮಾಡಿದ್ದಾರೆ ಅಂತ. ನಮ್ಮೂರ್ಗಳಲ್ಲೇ ನಾನ್ ನೋಡಿದೀನಿ. ಜೈ ಭೀಮ್ ಸಂಘಟನೆಯವರು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದಾರೆ. ನಮ್ಮ ಹುಡುಗನ್ಗೆ ನೀವುಗಳು ನಮ್ಮ ಜಾತಿಯವನ್ಗೆ ನಿಂದನೆ ಮಾಡ್ತಿದ್ದೀರಾ ಹಾಗೆ ಹೀಗೆ ಅಂತ. ಎಲ್ಲಿ ಮೊನ್ನೆ ನೀವು ವಿಡಿಯೋ ನೋಡ್ಬೇಕಿತ್ತು. ನೀವು ಮೊನ್ನೆ ಅಮ್ಕು ಡುಮ್ಕು ತಂದ್ಬಿಟ್ಟು ಅಲ್ಲಿ ಕನೆಕ್ಟ್ ಮಾಡಿದಾರೆ. ಇವ್ರುಗಳು ಏನ್ ಮಾಡಿದಾರೆ ಅಂದ್ರೆ ಇವ್ನ್ ರೀಲ್ಸ್ ಉಚ್ಚಾಟನೆ ರೀಲ್ಸ್ ಬೇರೆ ತರಾನೇ ಇದೆ. ಅದೇನೋ ತಂದ್ಬಿಟ್ಟು ಈ ಸಂಘಟನೆಗಳು ನಿಂತ್ಕೊಂಡು ಇದನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಹುಡುಗನ್ಗೆ ಇದ್ ಮಾಡ್ತಾರೆ ಅಂದ್ಬಿಟ್ಟು ಈ ಜೈ ಭೀಮ್ ಸಂಘಟನೆ ಒಂದಿಷ್ಟು ಜನ ಸೇರ್ಕೊಂಡು ಅಲ್ಲಿ ನಿಂತ್ಕೊಂಡು ಇದನ್ ಮಾಡ್ತಾ ಇದ್ರು ಪೊಲೀಸ್ ಸ್ಟೇಷನ್ ಮುಂದ್ಗಡೆ. ಸಂಘಟನೆಗಳ ಕತೆಗಳು ಹಿಂಗಾಗಿದೆ. ಇದೊಂದು ಸ್ಟಾರ್ಟ್ ಆಗಿದೆ. ಅಂಧ ಬೆಂಬಲ ಎಲ್ಲದರಲ್ಲೂ, ಅಂಧತೆ ಬ್ಲೈಂಡ್ ಎಲ್ಲದರಲ್ಲೂ ತುಂಬಿಟ್ಟಿದೆ. ಒಂದು ಜಾತಿಯವರಾಗಿರ್ಬೋದು, ಒಂದು ಪಕ್ಷದವರಾಗಿರ್ಬೋದು, ಎಲ್ಲದಕ್ಕೂ ಬ್ಲೈಂಡ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡಕ್ ಹೋದ್ರೆ ಅದು ಸರಿಯಲ್ಲ ಅಲ್ವಾ? ಹೌದೌದು. ಇಲ್ಲ, ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ಇದ್ರಲ್ಲಿ ಅಟ್ರಾಸಿಟಿಲಿ ಮತ್ತೆ UGC ಬಿಲ್ ಅಲ್ಲಿ ಮೇಜರ್ ಡ್ರಾಬ್ಯಾಕ್ ಪ್ರಾಬ್ಲಮ್ ಏನಂತ ಅಂದ್ರೆ ಅಟ್ ಲೀಸ್ಟ್ ಮುಂದೆ ಇರುವಂತ ವ್ಯಕ್ತಿದು ಮಗ ನೀನ್ ಯಾವ ಜಾತಿ ಅಂತ ಕೇಳಿದ್ರು ಸತ್ಯಕ್ಕೆ ಅವ ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಜಸ್ಟ್ ಕೇಳಿದ್ರೆ ಆ ಬೈಯೋದಿರ್ಲಿ ಬೇರೆ, ನಿಂದ್ ಯಾವ ಜಾತಿಪ್ಪ ಏನು ನಿಮ್ ಅಡ್ರೆಸ್ ಏನಂತ ಕೇಳಿದ್ರು ಸತ್ಯಕ್ಕೆ ಅವ್ನ್ ಕೇಸ್ ಹಾಕ್ಬೋದು. ಇದೊಂದ್ ಪೇಜ್ ತಗೋ ಬಂದಿದ್ರಲ್ಲ, ಏನದು ರಿಸರ್ವೇಶನ್ ಹಟಾವು, ಎಲ್ಲೋಯ್ತದು? ಅದು ಸುದ್ದಿನೇ ಇಲ್ದಂಗಾಗಿದೆ. ರಿಸರ್ವೇಶನ್ ಹಠಾವಲ್ಲ ಮಾಡಕ್ ಆಗಲ್ಲ ಬ್ರೋ. ರಿಸರ್ವೇಶನ್ ಹಠಾವಲ್ಲ ಮಾಡಕ್ ಫಸ್ಟ್ ಜಾತಿ ಪದ್ಧತಿ ಹೋಗ್ಬೇಕು. ಹೇಳ್ದಂಗೆ ಅಟ್ರಾಸಿಟಿ ಅದೆಲ್ಲ ಕೇಸ್ಗಳು ನಡೀತಿದೆ ಅಂದ್ರೆ ಏನು ರಿಸರ್ವೇಶನ್ ತಂದಿದ್ರಲ್ಲ, ಕ್ಯಾಸ್ಟ್ ಬೇಸ್ ನಾನೇ ತೆಗ್ದಾಕ್ ಬಿಡ್ಲಿ ಅಲ್ವಾ? ಕ್ಯಾಸ್ಟೇ ಇಲ್ದಂಗೆ ಆದ್ರೆ ಎಷ್ಟೊಂದ್ ಪ್ರಾಬ್ಲಮ್ಸ್ ಎಲ್ಲ ಇಲ್ದಂಗ ಆಗೋಗ್ಬಿಡುತ್ತೆ ನಮ್ ದೇಶದಲ್ಲಿ. ಅದೇ ಇವೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಅಂದ್ರೆ ಅದೇ ನೋಡಿ, ಕ್ಯಾಸ್ಟೇ ಇರಬಾರ್ದು, ಕ್ಯಾಸ್ಟ್ ಗಳೇ ಬೇಡ. ಬಟ್ ಎಲ್ಲರೂ ಒಪ್ಬೇಕಲ್ಲ ಇದಕ್ಕೆ. ನಾವು ಸಲಾಗಿದ್ದಾಗ ಬೋರ್ಡ್ ಮೇಲೆ ಬರಿತಾ ಇದ್ರು SC ST ಎಷ್ಟ್ ಜನ ಇದಾರೆ, ಅಲ್ಪಸಂಖ್ಯಾತರು ಎಷ್ಟ್ ಜನ ಇದಾರೆ, ಇತರೆಯವ್ರು ಎಷ್ಟ್ ಜನ ಇದಾರೆ ಅಂತೇಳಿ. ಆ ಒಂದು ಬೋರ್ಡ್ ನೋಡಿನೇ ಅಲ್ಲ ನಮ್ ಪಕ್ಕ ಇರೋನು ಯಾವ SC ನೋ ST ನೋ ನಮಗ್ ಗೊತ್ತಾಗೋದು. ಸ್ಕೂಲ್ ಅಲ್ಲಿ ಅದ್ ಒಂದಲ್ಲ ಒಂದಿನ ಅದು ಎಂಡ್ ಆಗೇ ಆಗುತ್ತೆ. ಯಾಕಂತಂದ್ರೆ ಈಗ ನಾವು ಸಣ್ಣವರಿದ್ದಾಗ ನೋಡಿದಂತ ಜಾತಿಗೆ ಭೇದ ಭಾವ ಮಾಡೋದಾಗಿರ್ಬೋದು, ನಮ್ ಫ್ರೆಂಡ್ಸ್ ಬಂದಾಗ ಹೊರಗಡೆ ನಿಲ್ಸೋದಾಗಿರ್ಬೋದು, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದಿಲ್ಲ. ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇದೆ ಕಡಿಮೆ ಆಗಿದೆ. ಇಲ್ಲ ಅಂತ ಕಂಪ್ಲೀಟ್ ಇಲ್ಲ ಅಂತ ಹೇಳಕ್ಕಾಗಲ್ಲ, ಕಡಿಮೆ ಆಗಿದೆ. ಬಟ್ ಆ ಸ್ಕೂಲ್ ಅಲ್ಲಿ ಇದೇನು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಮೇಲೆ ಇದಾಗಿರ್ಬೋದು, ಇದನ್ನ ಕಡಿಮೆ ಮಾಡ್ಕೊಂತ ಬಂದಾಗನ ಇದು ಚೇಂಜ್ ಆಕೈತೆ ಹೊರತು ಅದಾಗಲ್ಲ. ಅದಾದ್ಮೇಲೆ ರಿಸರ್ವೇಶನ್ ಹಟಾವು ಹೆಂಗೈತೆ ಅಂತಂದ್ರೆ ಈಗ 100% ಇದೆ ಅಂತಂದ್ರೆ 20% ಅಲ್ಪಸಂಖ್ಯಾತರು ಅವ್ರನ್ನ ಬಿಟ್ಬಿಡಿ, 40% ರಿಸರ್ವೇಶನ್ ಬೇಕು ಅನ್ನೋರಿದ್ದಾರೆ, 40% ರಿಸರ್ವೇಶನ್ ಬೇಡ ಅನ್ನೋರಿದ್ದಾರೆ. ಯಾವುದೇ ಗೌರ್ಮೆಂಟ್ ಆಗ್ಲಿ ಒಬ್ಬರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಎದುರು ಹಾಕೊಳಕ್ ರೆಡಿ ಇಲ್ಲ. ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಇದು ಹೆಂಗಿದೆ ಇದನ್ನೇ ಮೇಂಟೈನ್ ಮಾಡ್ತಾರೆ ಹೊರತು ರಿಸರ್ವೇಶನ್ ತೆಗಿಯೋದಂತೂ ಸುಳ್ಳು. ಆಗಲ್ಲ ಬ್ರೋ. ಅದೇ ಜಾತಿ ಪದ್ಧತಿ ಹೋಗಿದೆ ಅಂತ ನಮ್ಗೆ ಇಲ್ಲಿರೋರಿಗೆ ಅನ್ಸುತ್ತೆ. ಓಕೆನಾ? ಒಂದೇನಂತೀನಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋರಿಗೆ ಅದ್ ಇದೆ ಅಂತ ಯಾವತ್ತೂ ಅನ್ಸಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಮಾತ್ರ ಗೊತ್ತಾಗೋದು ಏನೇನಿದೆ ಏನೇನಿಲ್ಲ ಅಂತ. ನಮ್ಮಲ್ಲಿ ಇವತ್ತು ಜನಗಳು ಏನಾನ ಒಂದ್ ನಡೀತಾ ಇದೆ ಪ್ರೋಗ್ರಾಮ್ ಅಂದ್ರೆ ಆ ಕ್ಯಾಸ್ಟ್ ಅವರೆಲ್ಲ ಅಲ್ಲೇ ದೂರ ನಿಂತ್ಕೋಬೇಕು, ಅಲ್ಲೇ ನಿಂತ್ಕೊಂಡು ನೋಡ್ಬೇಕು, ಇವ್ರ ಹತ್ರಕ್ ಬರಂಗಿಲ್ಲ. ಅಲ್ಲೆಲ್ಲ ಹಳ್ಳಿಗಳಲ್ಲಿ ಬಿಡಿ, ಈಗ ಟೌನ್ಗಳಲ್ಲಿ ಸಾಫ್ಟ್ ಫೋನ್ ತರ ಆಗ್ಬಿಟ್ಟಿದೆ. ನೀವು ಇಲ್ಲಿ ಬಾಳಿಕೆ ಮನೆಗೆಲ್ಲ ನೋಡಿ, ವೆಜಿಟೇರಿಯನ್ ಗಳಿಗೆ ಮಾತ್ರ ಈ ತರದೆಲ್ಲ ಸಾಫ್ಟ್ ಮಾಡ್ಬಿಟ್ಟಿದ್ದಾರೆ ಅಷ್ಟೇ.
ಮೊನ್ನೆ ಏನಾಯ್ತು ಬ್ರೋ, ಏನೋ ಒಂದು ಚಿಕ್ಕ ಬಿಸ್ನೆಸ್ ಮಾಡಕ್ಕೆ ಅಂತ ಬಾಡಿಗೆ ಕೇಳಕ್ ಹೋಗಿದ್ದೆ. ಇದು ಒಂದು ಮನೇನ, ಒಂದು ಇದು ಹೋಟೆಲ್ನ. ಅದು ಸಮಥಿಂಗ್ ಹೇಳ್ಬೋದಾ, ಕ್ಯಾಶ್ ತುಂಗ ಅಂತೇಳಿ ಬೋರ್ಡ್ ಹಾಕೊಂಡಿದ್ದು ಒಂದು ಕಾಂಪ್ಲೆಕ್ಸ್ ಅದು. ಯಾವ ಕ್ಯಾಸ್ಟ್ ನಿಂದು ಏನ್ ತಮ್ಮ, ನಾನ್ ನಾನ್ ವೆಜ್ ಗಾದ್ರೆ ಕೊಡ್ತೀನಿ, ವೆಜ್ಗೆಲ್ಲ ಕೊಡಕ್ ಹೋಗಲ್ಲ ಅಂದ್ಬಿಟ್ರು ಅವ್ರು. ಯಾವ ತರ ಆಗೋಯ್ತು ಕೂಲರ್ ನೋಡಿ. ಇನ್ನ ಜನ ಎಲ್ಲಿ ಇದು ಬೆಂಗಳೂರಲ್ಲೇನಾ? ಇಲ್ಲ ತುಮಕೂರಲ್ಲಿ ನಾನು ಹೋಗಿದ್ದೆ. ಆ ಕಾಂಪ್ಲೆಕ್ಸ್ ಹತ್ರ ಹೋಗಿ ಫೋನ್ ನಂಬರ್ ಇತ್ತು, ಫೋನ್ ಮಾಡ್ದೆ. ಅವ್ರು ಹಂಗಂದ್ರು, ಹಾ. ಇಲ್ಲಪ್ಪ ವೆಜ್ಗೆಲ್ಲ ಕೊಡಲ್ಲ, ನಾನ್ ವೆಜ್ ಗಾದ್ರೆ ಕೊಡ್ತೀವಿ, ಅದ್ರಲ್ಲೂ ನಮ್ಮವ್ರಿಗಾದ್ರೆ ಕೊಡ್ತೀವಿ, ಒಕ್ಕೆಲ್ಲ ಕೊಡಲ್ಲಪ್ಪ, ವೆಜ್ ಇದ್ರೆ ಹೇಳಿ ಅಂತ. ವೆಜ್ ಇದ್ರೆ ಎಲ್ಲ ಕೊಡಲ್ಲಪ್ಪ ಅಂತಂದ್ರು. ನೋಡಿ, ಮೊದ್ಲಿಗೆ ಅವಾಗ ವೆಜ್ ಇರೋರು ಡಾಮಿನೇಟ್ ಮಾಡ್ತಿದ್ರು ನಾನ್ ವೆಜ್ ಅವ್ರನ್ನ. ಇವಾಗ ನಾನ್ ವೆಜ್ ಅವರು ವೆಜ್ ಅವ್ರನ್ನ ಡಾಮಿನೇಟ್ ಮಾಡಂಗಾಗಿದೆ. ಇದೆ ಪರಿಸ್ಥಿತಿ. ಪ್ರಿನ್ಸಿಪಲ್ ಮಾಡೋದು ಅಂತಾರನೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗಲ್ಲ ಪ್ರಿನ್ಸಿಪಲ್ ಮಾಡಕ್ಕೆ ಆ ಕಾಲೇಜ್ಗಳಿಗೆ. ಮೊನ್ನೆ ನಾನ್ PU ಮುಗ್ಸಷ್ಟ್ರಲ್ಲಿ ಟೀಚರ್ಸ್ ಚೇಂಜ್ ಆದ್ರು. ಬಟ್ ಅದ್ ಹೆಂಗಾಯ್ತು ಅಂತ ನಾನ್ ಕೇಳಿ ಪಡ್ಕೊಂಡೆ ಮಾಹಿತಿ. ಅಂದ್ರೆ ಕ್ಯಾಸ್ಟ್ ಮೇಲೆ ಮಾಡಿದ್ರಂತೆ ಆ ಸಂಸ್ಥೆ. ಹೆಂಗಿದೆ ಆ ಮಟ್ಟದ ಸಂಸ್ಥೆ? ನೀವು ಕ್ಯಾಸ್ಟ್ ಪ್ರಿನ್ಸಿಪಲ್ ಅಲ್ಲ ಬಿಡಿ ಬ್ರೋ, ನಮ್ ಮಿನಿಸ್ಟರ್ಸ್ ಗಳನ್ನೇ ಕ್ಯಾಸ್ಟ್ ಮೇಲ್ಗಡೆ ಮಿನಿಸ್ಟರ್ಸ್ ಮಾಡ್ತಾರೆ. ಅದೇ ಒಟ್ರಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಇರಬಾರ್ದು. ಅದೇ ರಿಸರ್ವೇಶನ್ ಹಟಾವ್ ಏನ್ ಮಾಡ್ತಿದ್ರು, ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಸ್ವಲ್ಪ ಇನ್ನೊಂಚೂರು ಮಾಡ್ಲಿ. ನಾನು ಸಪೋರ್ಟ್ ಮಾಡ್ತಿದ್ದೀನಪ್ಪ, ಮಾಡ್ಲಿ ಅಂತ ಅವ್ರಗಳಿಗೆ. ಬಟ್ ಎಲ್ಲೋ ಬಂದು ಹಂಗರ್ ಸ್ಟ್ರೈಕ್ ಕೂರೋದು, ಇವ್ರುಗಳು ಅಭಿಜಿತ್ ದೀಪ್ಕೆ ಅವ್ರು ಮಾಡಿರ್ತಾರ, ಕಾಕ್ರೋಚ್ ಜನತಾ ಪಾರ್ಟಿ ತರ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಇವ್ರುಗಳು ಮಾಡ್ತಾ ಇಲ್ಲ. ಸುಮ್ನೆ ಅಲ್ಲೇ ಸ್ಟಾಪ್ ಆಗಿ ಹೋಗ್ಬಿಟ್ಟಿದ್ದಾರೆ. ಮಾಡ್ಲಿ ಅಂತ ನಂದು ಒಂದು ಒಪಿನಿಯನ್ ಅವ್ರಗಳಿಗೆ. ಅವ್ರದ್ದು ಏನಕ್ ಮಾಡ್ತಾ ಇಲ್ಲ ಅಂದ್ರೆ ಬ್ರೋ, ಅವ್ರ ಅಪ್ರೋಚ್ ಸರಿ ಇಲ್ಲ ಬ್ರೋ. ಅವ್ರು ತಗೋತಿರೋ ಅಪ್ರೋಚೇ ಸರಿ ಇಲ್ಲ. ಡೈರೆಕ್ಟ್ ಆಗಿ ರಿಸರ್ವೇಶನ್ ಹಟಾವ್ ಮೂವ್ಮೆಂಟ್ ಅದು ಇಂಪಾಸಿಬಲ್. ಇದು ಏನು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬೇಕು ಅದಕ್ಕೆ. ಹೌದು. ಇವಾಗ ಯಾರ್ದೋ ಒಬ್ರು ರೆಸಿಗ್ನೇಷನ್ ಕೇಳೋದು ಅಂದ್ರೆ ಒಂದ್ಸ ತಕ್ಷಣ ಕೊಡ್ಬೋದು, ಸೈನ್ ಹಾಕಿದ್ರೆ ಆಯ್ತು. ಅಮೆಂಡ್ಮೆಂಟ್ ಆಗಕ್ಕೆ ಅಷ್ಟು ಈಸಿ ಇಲ್ಲ ಸಡನ್ ಆಗಿ. ಅವ್ರ ಅಪ್ರೋಚ್ ಸರಿ ಇಲ್ಲ. ಬೇರೆ ಸ್ವಲ್ಪ ಕ್ಯಾಸ್ಟ್ ಸಿಸ್ಟಮ್ ನ ಕಡಿಮೆ ಮಾಡೋದು ಅಂತ ಒಂದು ಅಪ್ರೋಚ್ ತಗೊಂಡು ಅದನ್ನ ರಿಸರ್ವೇಶನ್ ಕಡೆ ಲಿಂಕ್ ಮಾಡಿ ಹೋರಾಟ ಮಾಡ್ತಾರ, ಅವಾಗ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸರ್, ಆಗಲ್ಲ. ಯಾಕಂದ್ರೆ ಇದನ್ ಮಾಡ್ಬೇಕಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಿನೇ ಮಾಡ್ಬೇಕು. 2/3 ಮೆಜಾರಿಟಿ ಯಾವ ಪೊಲಿಟಿಷಿಯನ್ ರೆಡಿ ಇದನ್ ಮಾಡಕ್ಕೆ. ಲೆಟ್ಸ್ ಅಸ್ಯೂಮ್, ಇವಾಗ ಒಂದು ಅಸ್ಯೂಮ್ ಮಾಡ್ಕೊಳ್ಳೋಣ, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಅವ್ರವ್ರದೇ ಪ್ರಾದೇಶಿಕ ಪಕ್ಷಗಳಿದೆ. ಓಕೆನಾ? ಎಲ್ಲಾದ್ರಲ್ಲೂ ಅವ್ರವ್ರದೇ ಒಂದೊಂದು ಪಕ್ಷ ಇದೆ, ಅವ್ರವ್ರೇ ಗೆದ್ದಿದ್ದಾರೆ. ನ್ಯಾಷನಲ್ ಗವರ್ಮೆಂಟ್ಗೆ, ಸೆಂಟ್ರಲ್ ಗವರ್ಮೆಂಟ್ಗೆ ಎಲ್ಲ ಒಂದಿಷ್ಟು ಸ್ಟೇಟ್ಸ್ ಗಳು ಮೈತ್ರಿ ಒಕ್ಕೂಟ ಆಗಿ ಗವರ್ಮೆಂಟ್ ಫಾರ್ಮೇಶನ್ ಮಾಡ್ತಾ ಇದ್ದಾರೆ. ಒಂದಿಷ್ಟು ಪಕ್ಷಗಳು ಮೈತ್ರಿ ಒಕ್ಕೂಟ ಮಾಡ್ಕೊಂಡು. ಅವಾಗ ಇವಾಗ ನೆಕ್ಸ್ಟ್ ಟರ್ಮ್ 5 years ಆದ್ಮೇಲೆ ಬೇರೆ ಬೇರೆ ಸ್ಟೇಟ್ಸ್ ಇನ್ ಪ್ರಾದೇಶಿಕ ಪಕ್ಷಗಳು ಮೈತ್ರಿ ಒಕ್ಕೂಟ ಮಾಡ್ಕೋತಾರೆ. ಈ ವರ್ಷ ಬೇರೆ ಬೇರೆ ಸ್ಟೇಟ್ಸ್ ಇನ್ ಮಾಡ್ಕೋತಾರೆ. ಅವಾಗ ಒಂದೇ ನ್ಯಾಷನಲ್ ಪಾರ್ಟಿ ಅಂತಾನೆ ಇರಲ್ಲ ಅಲ್ಲ. ಅವಾಗ ನಮ್ಗೆ ಆಲ್ಟರ್ನೇಟಿವ್ಸ್ ಬೇರೆ ಬೇರೆ ಇರುತ್ತೆ. ಇವಾಗ ಎರಡೇ ಆದ್ರೂ ಒಂಥರ ಡುವೋಪೋಲಿ ಆದಂಗ ಆಗಿದೆ. ಜಿಯೋ ಇಲ್ಲ ಏರ್ಟೆಲ್, ಎರಡರದ್ದು ರೇಟ್ ಜಾಸ್ತಿ. ಏನ್ ಮಾಡೋದು? ಯಾವ್ದಾದ್ರು ಒಂದ್ ತಗೊಳ್ಳೇಬೇಕಲ್ಲ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಗೆಲ್ಬೇಕು. ಇಬ್ರಲ್ಲಿ ಯಾರಾದ್ರೂ ಒಬ್ರು ನಾವ್ ಅಕ್ಸೆಪ್ಟ್ ಮಾಡ್ಲೇಬೇಕು. ಆತರ ಪರಿಸ್ಥಿತಿಯಲ್ಲಿ ಇದೀವಿ. ಬೇರೆ ಯಾವ್ದು ಮಧ್ಯದಲ್ಲಿ ಇಂಟರ್ಫಿಯರ್ ಆಗದ ಆತರ. ಇವಾಗ ಪ್ರಾಬ್ಲಮ್ ಹೆಂಗಿದೆ ಅಂದ್ರೆ ಆಲ್ಟರ್ನೇಟಿವ್ ಹುಡ್ಕೊಂತ ಇದೀವಿ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಚೆನ್ನಾಗಿ ಫೆಸಿಲಿಟಿ ಇಲ್ಲ ಅಂತಂದ್ರೆ ಪ್ರೈವೇಟ್ ಹೋಗಕ್ ಸ್ಟಾರ್ಟ್ ಮಾಡಿದೀವಿ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಟೀಚಿಂಗ್ ಚೆನ್ನಾಗಿ ಕೊಡ್ತಾ ಇಲ್ಲ ಅಂತಂದ್ರೆ ಪ್ರೈವೇಟ್ ಸ್ಕೂಲ್ ಹೋಗಕ್ ಸ್ಟಾರ್ಟ್ ಮಾಡಿದೀವಿ. ಎಷ್ಟ್ ದಿನ ದುಡ್ಡಿರೋನೇನೋ ಆಲ್ಟರ್ನೇಟಿವ್ ಹುಡ್ಕೊಂತಾನೆ, ದುಡ್ಡು ಇಲ್ದೇ ಇರೋ ಕತೆ ಹೇಳಿ. ಬ್ರೋ, ಎಲ್ಲರೂ ನಮ್ ಮಕ್ಳನ್ನ ನಾವು ಶಪಥ ಮಾಡ್ಬಿಡೋಣ, ನಮ್ಮ ಮಕ್ಳನ್ನೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತಿವಂತ. ನೋ ಪ್ರೈವೇಟ್ ಸ್ಕೂಲ್. ಎಲ್ಲರೂ ಶಪಥ ಮಾಡಿ. ಟೀಚರ್ ಇರ್ಬೇಕಲ್ಲ ಬ್ರೋ. ಎಲ್ಲಿ ಇಲ್ಲ ಅಂತ ಅಂದ್ರೆ, ಈಗ ಸಿಟಿ ಆಗಿರ್ಬೋದು, ತಾಲೂಕಾ ಪ್ಲೇಸಸ್ ಆಗಿರ್ಬೋದು, ಅಲ್ಲಿ ಎಲ್ಲಾ ಕಡೆ ಟೀಚರ್ಸ್ ಇದಾರೆ. ದೂರದ ಹಳ್ಳಿಗಳೇನಿರ್ತಾವಲ್ಲ, ಡಿ ಮತ್ತೆ ಈ ಕ್ಯಾಟಗರಿದಲ್ಲಿ, ಅಲ್ಲಿ ಪ್ರಾಬ್ಲಮ್ ಇರೋದು. ಅಲ್ಲೂ ಟೀಚರ್ಸ್ ಇರ್ತಾರೆ. ಅಲ್ಲಿ ಅವ್ರು ಹೇಳೋರು ಕೇಳೋರು ಇರಲ್ಲ, ಅವ್ರು ಬರಲ್ಲ ಅಷ್ಟೇ. ನಾನೊಂದ್ ಮೊನ್ನೆ ವಿಡಿಯೋ ಹಾಕಿದ್ದೆ ಬ್ರೋ. 1st standard ಇಂದ 5th standard ತನಕ ಕೊಠಡಿ ಇರೋದಷ್ಟೇ, ಚಿಕ್ಕದೊಂದ್ ರೂಮು. ಅದು ಪಾಳ್ ಬಿದ್ದೋಗಿರೋ ನಮ್ಮೂರಲ್ಲಿ ಹಂಗೆ ಇರೋದು. ನೋಡಿ, ನಮ್ಮೂರಲ್ಲಿ ಒಂದೇ ರೂಮ್ ಅಲ್ಲಿ 1ರಿಂದ 5 ಒಂದೇ ಅಷ್ಟು ಜನ ಅದ್ರಲ್ಲೇ ಕುತ್ಕೋಬೇಕು. ಸ್ಕೂಲ್ ಇದೆ, ಲೋವರ್ ಪ್ರೈಮರಿ ಸ್ಕೂಲ್ ಒಂದೇ ರೂಮು, ಒಬ್ಬರೇ ಟೀಚರ್. ಹಿಂಗಾಗಿ ತುಂಬಾ ಸಿನಿಮಾಗಳಿದಾವಲ್ಲ. 3ನೇ ಕ್ಲಾಸ್ ಹುಡುಗ 10ನೇ ಕ್ಲಾಸ್ ಪಾಸ್ ಮಾಡ್ದ. ಇವರು ಕಾಮಿಕ್ ಅವ್ರ ಹೇಳಿದ್ರಲ್ಲ, ಇದು ಕೇರಾ ಫುಟ್ಪಾತ್ ಅಲ್ಲಿ ಆಗಿತ್ತಲ್ಲ, ಆತರ ಆಗೋಗ್ಬಿಡುತ್ತಾ? ಕ್ಲಾಸ್ ಅಲ್ಲಿ 5ನೇ ಕ್ಲಾಸ್ ತನಕ ಕೂರ್ಸೋದು. ಇದೆಲ್ಲ ಎಕ್ಸ್ಪೋಸ್ ಮಾಡ್ಬೇಕು. ಇನ್ನು ಗೌರ್ಮೆಂಟ್ ಗಳಿಗೆ ಗೊತ್ತಾಗ್ತಿದ್ಯಾ ಇವೆಲ್ಲ, ಅಥವಾ ಗೊತ್ತಿದ್ರು ಸುಮ್ನೆ ಇದಾರ? ಇದೆಲ್ಲ ಎಕ್ಸ್ಪೋಸ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು ಇನ್ಮೇಲೆ. ಬ್ರೋ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು. ಎಂತವ್ ಮಾಡ್ತಾರೆ. ಒಂದ್ ಕೇಸರಿ ಶಾಲು ಕೆಂಪ ಹಚ್ಕೊಂಡ್ ಬಂದ್ಬಿಡ್ತಾರೆ. ನಮ್ ಹುಲಿ ಅದು, ನಮ್ ಸಿಂಹ ಇದು ಅಂತ MLA ಗಳಿಗೆ ಬಕೆಟ್ ಗಳು ಇಟ್ಕೊಂಡು. ಅದೇಂಗ್ ಅಲ್ಲ, ಊರಲ್ಲಿ ಹಳ್ಳಿಗಳಲ್ಲಿ ಬ್ರೋ, ನಮ್ಮೂರ್ ರೋಡ್ಗಳು, ನಮ್ಮೂರಲ್ಲ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಹಳ್ಳಿಗಳಲ್ಲಿ ಹೆಂಗಿದೆ ಅಂದ್ರೆ ರೊಚ್ಚೆ
ಕಳೆದ್ರೆ 80 ವರ್ಷ ಆಗುತ್ತೇನೋ ಸ್ವತಂತ್ರ ಬಂದು ಒಂದು ರೋಡ್ಗಳು ಮಾಡ್ಸಕ್ ಆಗಿಲ್ಲ. ಈ ಗೌರ್ಮೆಂಟ್ ಗಳು ಚೇಂಜ್ ಆಗ್ತಾ ಇದಾವೆ. ಆಲ್ಟರ್ನೇಟ್ ಬರೀ ಈ ಪಕ್ಷ ಅಂದ್ರೆ ಆ ಪಕ್ಷ ಅಂತೀವಿ, ಆ ಪಕ್ಷ ಅಂದ್ರೆ ಈ ಪಕ್ಷ ಅನ್ಕಂತೀವಿ. ಬಿಜೆಪಿ ವಿರುದ್ಧ 31 ವರ್ಷ ಆದ್ಮೇಲೆ ವಿನ್ ಆಗಿದ್ದಾರೆ. 31 ವರ್ಷ ಆದ್ಮೇಲೆ ಪ್ರಶಾಂತ್ ಕಿಶೋರ್ ಅವ್ರು ವಿನ್ ಆಗಿರೋದು. ಪ್ರಶಾಂತ್ ಕಿಶೋರ್ ಇವರು ಮುಂಚೆ 2014ರಿಂದ ಬಿಜೆಪಿ ಗೆಲ್ಲಕ್ಕೆ ಅವ್ರು ಸಪೋರ್ಟ್ ಮಾಡಿದ್ರಂತೆ. ಹಿಂದೆ ಎಲೆಕ್ಷನ್ ಕ್ಯಾಂಪೇನ್ ವರ್ಕ್ ಮಾಡಿ ಅವ್ರು ಫಸ್ಟ್ ಯುನಿಸೆಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆನಾ, ಯುನಿಸೆಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರು ನರೇಂದ್ರ ಮೋದಿ ಅವರು ಅವ್ರ ಕೆಲಸ ಮಾಡೋ ರೀತಿ ನೋಡಿ ಇಂಪ್ರೆಸ್ ಆಗಿ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಎಲೆಕ್ಷನ್ ಸ್ಟ್ರಾಟಜಿ ಎಲ್ಲ ಡೇಟಾ ಗೀಟಾದೆಲ್ಲ ಇವ್ರು ಚೆನ್ನಾಗಿ ಡೀಲ್ ಮಾಡ್ತಿದ್ದಾರೆ ಅಂತ ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಆದ್ರು. 2014 ಅಲ್ಲಿ ಸೂತ್ರಧಾರಿ ಪಾತ್ರಧಾರಿನೇ ಪ್ರಶಾಂತ್ ಕಿಶೋರ್ ಎಲೆಕ್ಷನ್ ಗೆಲ್ಸಕ್ಕೆ. ಆಮೇಲೆ ನಿತೀಶ್ ಕುಮಾರ್ ಗೆಲ್ಸಿದ್ರು, ಸ್ಟಾಲಿನ್ ಗೆಲ್ಸಿದ್ರು, ಮಮತಾ ಬ್ಯಾನರ್ಜಿ ಗೆಲ್ಸಿದ್ರು. ಯಾವಾಗ 2019 ಅಲ್ಲಿ ಇನ್ನೇನ್ ಈ ಸಲ ಪಕ್ಕಾ ಬಿಜೆಪಿ ಗೆಲ್ಲುತ್ತೆ, ಚಾನ್ಸೇ ಇಲ್ಲ ನಮ್ಮ ಇದು ಟಿಎಂಸಿ ಗೆಲ್ಲಕ್ಕೆ ಅಂತೆಲ್ಲ ಆಗಿತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ. ಆಮೇಲೆ ಶಾಕಿಂಗ್ಲಿ ಟಿಎಂಸಿನೇ ಗೆದ್ಬಿಟ್ಟಿತ್ತು. ಇವಾಗಲ್ಲ 2020 ಅನ್ಸುತ್ತೆ 2021 ನಲ್ಲಿ. ಅವಾಗ ಇವರು ಪ್ರಶಾಂತ್ ಕಿಶೋರೇ ಸ್ಟ್ರಾಟಜಿಸ್ಟ್ ಯಾರಿಗೆ, ನಮ್ಮ ಮಮತಾ ಬ್ಯಾನರ್ಜಿ. ಗೆಲ್ಲೋದಿಕ್ಕೆ ಇನ್ನೊಂದು ಕಾರಣ ಏನಂದ್ರೆ 31 ವರ್ಷದಿಂದಲೂ ನಾವು ಗೆಲ್ತಾ ಇದೀವಿ. ಬಿಜೆಪಿಯಲ್ಲಿ ಒಂದು ನಾಯಿನ ತಗೊಬಂದ್ ನಿಲ್ಸಿದ್ರು ಗೆಲ್ಲುತ್ತಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರಂತೆ ಬಿಜೆಪಿ ಅವರು. ಅದೆಲ್ಲ ಸೋಲಕ್ಕೇನೆ ಇವ್ರುಗಳಿಗೆ ಕಾರಣ ಅಂತಾನು ಹೇಳ್ತಾ ಇದಾರೆ. ಕಿಶೋರ್ದು ಮೈನ್ ಇದು ಏನು ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಬಿಹಾರದ್ದು ಹಿಂಗೆ ವಲಸೆ ಹೋಗ್ತಾರಲ್ಲ ಅದನ್ನ ನಿಲ್ಲಿಸ್ಬೇಕು. ಅವ್ರು ಬಿಹಾರಲ್ಲೇ ಇರಲ್ಲ, ಬಿಹಾರ ಅವ್ರು ಬೇರೆ ಬೇರೆ ಕಡೆ ಹೋಗಿ ವಲಸೆ ಹೋಗ್ತಾರೆ, ಅದನ್ನ ನಿಲ್ಸೋ ಕಡೆ ಕೆಲಸ ಮಾಡ್ಬೇಕು. ಅವ್ರದ್ದು ಫಸ್ಟ್ ಅವ್ರದ್ದು ಜನ್ಸುರಾಜ್ ಪಾರ್ಟಿ ತಗೊಂಡ್ಬಂದಾಗಿಂದನೂ ಅದೇ ಅವ್ರದ್ದು ಏನು ಅವ್ರ ಫಸ್ಟ್ ಹೇಳೋದೇ ಅದು ಮೋಟಿವ್. ಸ್ಪೇಸ್ ಟೆಕ್ನಾಲಜಿ ಹೊಸದು ರೋಡ್ ಬ್ರೋ, ಇದು ಏನು ಅಂದ್ರೆ ಇದು ಹೊಸದಲ್ಲ. ಇದು ಏರ್ಪೋರ್ಟ್ ಗಳು ಆಮೇಲೆ ಎಲ್ಲಾ ವಿಚಾರಗಳಲ್ಲಿ ಇದು ಕಾಮನ್. ಇದು ಏನು ಹೊಸದಲ್ಲ. ಇವರು ಇನಾಗ್ರೇಷನ್ ಟೈಮ್ ಅಲ್ಲಿ ಇನಾಗ್ರೇಷನ್ ಮಾಡ್ಬಿಡ್ತಾರೆ. ಇನ್ನು ಯಾವ್ದೇ ರೈಲ್ವೆ ಸ್ಟೇಷನ್ ಇರ್ಬೋದು. ಲಾಸ್ಟ್ ಟೈಮ್ ಕೊಪ್ಪಳ ರೈಲ್ವೆ ಸ್ಟೇಷನ್ ಏನು ರೆಡಿನೇ ಆಗಿಲ್ಲ. ಎಲ್ಲಾ ಕಡೆ ಸುರಿತಾ ಇದೆ, ಮಳೆ ಬಂದ್ರೆ ಎಲ್ಲಾ ಕಡೆ ನೀರ್ ಬರ್ತಾ ಇದೆ. ನೆಕ್ಸ್ಟ್ ಡೇ ಇನಾಗ್ರೇಷನ್ ಬರೋರಿದ್ದಾರೆ ಮೋದಿ. ಒಟ್ರಲ್ಲಿ ಕಂಪ್ಲೀಟ್ ಮಾಡಿರಲ್ಲ, ಇನಾಗ್ರೇಷನ್ ಮಾಡ್ಬಿಡ್ತಾರೆ. ಎಲ್ಲ ಇನ್ನ ಹಂಗೆ ಇರುತ್ತೆ. ಇದ್ರದೇ ಇನ್ನೊಂದ್ ವಿಡಿಯೋ ನೋಡಿದ್ದೆ, ನೀವೇನ್ ತೋರಿಸ್ತಿದೀರಾ? ಅದ್ರದ್ದು ಹೆಂಗೆ ಅಂದ್ರೆ ಈ ಬ್ಲಾಕ್ ಕಲರ್ ಬ್ಲಾಂಕೆಟ್, ಇದು ಮದ್ವೆಲೆಲ್ಲ ಹಾಕ್ತಾರಲ್ಲ ರೆಡ್ ಕಲರ್ ಹಾಕ್ಸಿದಾರ, ಅದೇ ತರ ಬ್ಲಾಕ್ ಕಾರ್ಪೆಟ್ ಹಾಕ್ಸಿದಾರ, ಕಾಣಿಸ್ಬಾರ್ದು ಅಂತ, ರೋಡ್ ಆಗಿಲ್ಲ ಅಂತ ಹೇಳಿ. ನಾಳೆ ಇನಾಗ್ರೇಷನ್ ಇರುತ್ತಲ್ಲ ಆ ಟೈಮ್ ಇಂತೆ ಕಥೆಗಳು. ಯಾರೋ ಚಿಕ್ಕ ಹುಡ್ಗ ಮಾಡಾಕಿದಾನೆ. ಇದು ಯಾವ ತರ ಅಂತ ಅಲ್ಲ, ಅಲ್ಲಿ ಫ್ಯಾನ್ ಗಳನ್ನ ಇಟ್ಟಿರೋದ್ ನೋಡಿದ್ರೆ ಅಲ್ಲ, ಟೇಬಲ್ ಫ್ಯಾನ್, ಸ್ಟ್ಯಾಂಡಿಂಗ್ ಫ್ಯಾನ್ ನ ಇಟ್ಬಿಟ್ಟು ರೋಡ್ ನ ಹಾರಿಸ್ತಾ ಇದಾರೆ. ಏನದು ಒಣಗಕ್ಕೆ ಯಾವ ತರ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದಾರೆ ಇವ್ರುಗಳು ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಯಾವ ಲೆವೆಲ್ ಡೆಡಿಕೇಶನ್ ಇವ್ರದ್ದು. ಮೋದಿಜಿ ಹೇಳಲ್ವಾ ಒಳ್ಳೆ ಟೆಕ್ನಾಲಜಿ ಮೂಲಕ ನಾವುಗಳು ರೋಡ್ ಗಳು ಮಾಡ್ತಾ ಇದೀವಿ ಇಂಡಿಯಾದಲ್ಲಿ ಅಂತ. ಅದೇ ಟೆಕ್ನಾಲಜಿ ಸ್ಪೇಸ್ ಟೆಕ್ನಾಲಜಿ ಆಯ್ತಲ್ಲ, ಏನ್ ಲೆವೆಲ್ಗೆ ಹೋಗ್ತಿದೆ. ಇನ್ನೊಂದ್ ಯಾವ್ದೋ ನೋಡಿದೆ, ಸ್ಟೆಪ್ಲರ್ ಇದು ಭಾಗ ಬಿಟ್ಟಿರೋದಿಕ್ಕೆ ಪಿನ್ ಇಟ್ಬಿಟ್ಟು ಸ್ಟೆಪ್ಲರ್ ಹೊಡಿತಾರಲ್ಲ, ಆತರ ಬೇರೆ ಮಾಡ್ತಾ ಇದಾರೆ. ಏನೆಲ್ಲ ಮಾಡ್ತಾ ಇದಾರೆ ಅಂದ್ರೆ ನೋಡಕ್ ಆಗಲ್ಲ ಇವ್ರ ಟೆಕ್ನಾಲಜಿಗಳನ್ನೆಲ್ಲ ನನ್ ಕೈಯಲ್ಲಿ. हमने रोड बनाने में स्पेस टेक्नोलॉजी का उपयोग किया. ಅವರು ಏನ್ ಮಾಡ್ತಾರೆ ಗೊತ್ತಾ, ಪೊಲಿಟಿಕ್ಸ್ ಜನರಿಗೆ ಬೋರ್ ಆಗ್ಬಾರ್ದಲ್ಲ, ಅದಕ್ಕೆ ಫುಲ್ ಭಕ್ತದಿ ಮಾಡ್ತಿದಾರೆ. ಅವರು ಮಜಾ ಮಾಡ್ತಾ ಇದಾರೆ, ಜನನು ಮಜಾ ಮಾಡ್ಲಿ ಅಂತ ಒಳ್ಳೆ ಭಕ್ತೋದಿ ಮಾಡ್ತಾ ಇದಾರಂತ. ಓಕೆ, ಇದೇ ಖುಷಿಗೆ ಮೋದಿನ ದೇವ್ರ ಮಾಡ್ಬಿಟ್ಟಿದ್ದಾರೆ. ಇದನ್ನ ಏನ್ ಹೇಳ್ತೀರಾ ಎಲ್ಲರೂ? ಇಷ್ಟೆಲ್ಲ ಇರೋದು ದೇವಸ್ಥಾನ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಆಕ್ಚುಲಿ ಮಾಡಿದ್ದಾರೆ, ಮೋದಿಗೆ ಒಂದು ದೇವಸ್ಥಾನ ಎಲ್ಲೋ ಕಟ್ಟಿದಾರೆ ಮೊದ್ಲಿಗೆ. ಒಂದು ಇದ್ಯಾವ್ದೋ ಕಿನ್ನರ್ ಸಮಾಜ ಅಂತೆ, ಪಟ್ನಾದಲ್ಲಿ ಕಟ್ಟಿದಾರ ಅಂತ. ಬಿಹಾರ್ ಪಟ್ನಾದಲ್ಲಿ ಅಲ್ರಿ, ಮೋದಿ ದೇವಸ್ಥಾನ ನೋಡಿದ್ಮೇಲೆ ತೆಂಗಿನಕಾಯಿ ಮುಂದೆ ಹೊಡಿಬೇಕಾ ತಲೆ ಮೇಲೆ ಹೊಡಿಬೇಕಾ ಗೊತ್ತಾಗ್ತಾ ಇಲ್ಲ ಯಾರಿಗೆ. ಒಬ್ರು ದೇವಸ್ಥಾನಕ್ಕೆ ಹೋದ್ರೆ ತೆಂಗಿನಕಾಯಿನ ಮುಂದೆ ಹೊಡಿಬೇಕಾ ಇಲ್ಲ ಮೋದಿ ತಲೆ ಮೇಲೆ ಹೊಡಿಬೇಕಾ ಗೊತ್ತಾಗ್ತಾ ಇಲ್ಲ. ಕೊಡ್ಬೇಡ್ರಪ್ಪ, ಚಾನಲ್ ನ ಬ್ಯಾನ್ ಮಾಡಿಸ್ಬಿಡ್ತಾರ ನಂದು. ವಿಡಿಯೋಗಳಲ್ಲಿ ಬೇರೆ ಓಡಾಡ್ತಾ ಇರೋದು ಹೆಂಗೈತಂದ್ರೆ ಪ್ರಸಾದಕ್ಕೆ ಚಾ ಕೊಡ್ತಾರ ಅಂತ, ಮೆಲೋಡಿ ಚಾಕ್ಲೇಟ್ ಕೊಡ್ತಾರ, ಬರೀ ಇದೇ ಕಮೆಂಟ್. ಅಲ್ಲಲ್ಲ, ಇವಂದೊಂದ್ ಸ್ಟೇಟ್ಮೆಂಟ್ ನೋಡ್ಬೇಕು ನೀವು ದೇವಸ್ಥಾನದ್ದು. ರಾಮ ಓದಿದಾನ ಹಂಗಾದ್ರೆ ಅಂತ ಕೇಳ್ಬಿಟ್ಟ ಅವನು. ರಾಮನ್ ಜೊತೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನ ಅಣ್ಣ. ಅಲ್ಲ, ಯಾವ ಲೆವೆಲ್ಗೆ ನೋಡಷ್ಟು ನೋಡ್ತಾ ಇದ್ದೆ. ಇವಾಗ ಯಾವ ಲೆವೆಲ್ ಕಂಪ್ಯಾರಿಸನ್ ತಗೊಬಂದಿದ್ದಾರೆ ಅಂದ್ರೆ ರಾಮ ಓದಿದಾನ ಹಂಗಿದ್ರೆ ಅಂತ ಕೇಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಮೋದಿನ ರಾಮನ್ ಕಂಪ್ಯಾರಿಸನ್. उनको ज्ञान की भगवान श्री राम कहाँ तक पढ़े थे बताइए? उनका तो नहीं तो फिर क्यों जब हम ಈ ಧರ್ಮ ದೇಶ ಅನ್ನೋದು ಭಕ್ತರಿಗೆ ಒಂದು ಜೋಕ್ ಇದ್ದಂಗೆ.
ಒಳ್ಳೆ ಓಟ್ ಬ್ಯಾಂಕ್. ನೋಡಿದ್ರೆ ರಾಮ ಆಕ್ಚುಲಿ ಓದಿದಾನೆ ಬ್ರೋ. ಆ ಟೈಮಲ್ಲಿ 64 ವಿದ್ಯೆ ಕಲ್ತರೇನಲ್ಲ ರಾಜ ಆಗೋದ್ ಮತ್ತ. ಹೌದೌದು. ಫುಲ್ ಇಡೀ ಮೂರ್ತಿನೇ ಚಿನ್ನದ ಇದ್ರಲ್ಲಿ ಮಾಡ್ತಾರಂತೆ. ಅದಕ್ಕೆ ಇನ್ನೆಷ್ಟು ಜನ ಡೊನೇಟ್ ಮಾಡ್ತಾರೋ ಯಪ್ಪ ದೇವ್. ಈ ರಾಮನ್ ದೇವಸ್ಥಾನಕ್ಕೆ ಅದು ಟಾಪಿಕ್ ಮುಚ್ಚಾಕ್ಬಿಟ್ರು. ಮಾಡ್ತಾರೆ ಯಾರೋ ಒಬ್ಬ ಚಿನ್ನದ ಎಷ್ಟೋ ಇದ್ರದ್ದು ಏನೋ ರಾಮಾಯಣ ಬರ್ದಿರೋ ಬುಕ್ನ ಚಿನ್ನದ ಇದ್ರಲ್ಲಿ ಪ್ಲೇಟ್ಲೆಟ್ ಮಾಡ್ಬಿಟ್ಟು ಕೊಟ್ಟಿದ್ನಂತೆ. ಎಷ್ಟೋ ಕೋಟಿದದು, 5 ಕೋಟಿನ ಎಷ್ಟೋ ಕೋಟಿದಂತದ್ದು ಆ ಬುಕ್. ಇಲ್ಲ ಪ್ರತಿ ಹಳ್ಳಿಗಳಿಂದ ಎಲ್ಲ ಫಂಡ್ ಮಾಡಿದ್ದಾರೆ. ಹೌದು ಬ್ರೋ, ಎಲ್ಲಾ ಕಡೆನೂ ಫಂಡಿಂಗ್ ಬಂದಿದೆ. ಬಹಳ ಪ್ರತಿ fund ಆಗಿದೆ. ಇವುಗಳು ಸ್ಟೇಟ್ ಅಲ್ಲಿ ಒಬ್ಬೊಬ್ಬರಿಗೆ ವಹಿಸಿದ್ರು ಫಂಡ್ಗಳು ಹೆಂಗ್ ಮಾಡಿದ್ರು ಅಂದ್ರೆ ನಾನ್ ಫಂಡ್ ಮಾಡಿದೀನಿ. ಆ ಟೈಮಲ್ಲಿ ನಾನ್ ಫಂಡ್ ಮಾಡಿದ್ದೆ. ನಾನು ಸ್ಕೂಲ್ ಅಲ್ಲಿ ಓದ್ತಿದ್ದೆ. ಸ್ವಾಮೀಜಿ ಬಂದಿದ್ರು, ಐ ಥಿಂಕ್ ಕೃಷ್ಣ ಮಠ ಸ್ವಾಮೀಜಿನ ಶೃಂಗೇರಿನ ಯಾರೋ ಇರ್ಬೇಕು, ಅವ್ರಗಳಿಗೆ ಕೊಟ್ಟಿದ್ರು ಇದ್ದದ್ದು ಇನ್ಚಾರ್ಜ್. ನಾನು ಮಾಡಿದೀನಿ ಫಂಡಿಂಗು, ನಾನು ಮಾಡಿದೀನಿ. ಅದೇ ಮಾಡಿದೆ, ನಾವು ಮಾಡಿದ್ವಿ. ಏರಿಯಾದಲ್ಲೆಲ್ಲ ಚೀಟಿ ಎಲ್ಲ ಪೆಂಡಿಂಗ್ 10 ರೂಪಾಯಿ 50 ರೂಪಾಯಿ ಚೀಟಿ ಎಲ್ಲ ನಾವು ಕೊಟ್ಟಿದೀವಿ. ಅಷ್ಟು ಭಕ್ತಿಯಿಂದ ಕೊಟ್ಟಿರೋ ದುಡ್ಡು ಲೂಟಿ ಹೊಡೆದಿದ್ದಾರೆ. ಎಷ್ಟು ಬೇಜಾರಾಗುತ್ತೆ ಬ್ರೋ. ಹಿಂದೂ ದುಡ್ಡನ್ನ ಹಿಂದೂ ತಿಂದಿದ್ದಾನೆ ನಿಮಗೆ ಯಾಕ್ರೋ ಅಂತ ಹೇಳ್ಬಿಟ್ಟು ಬೇರೆಯವರಿಗೆಲ್ಲ ಕ್ವಶನ್ ಮಾಡ್ತಾರೆ. ಬ್ರೋ ನಾವಾದ್ರೂ ಬಿಡಿ, ನಾನ್ ಎಷ್ಟೊಂದ್ ಜನ ನೋಡಿದೀನಿ ಕೂಲಿ ಕೆಲಸ ಮಾಡೋರು ಬ್ರೋ. ಕೂಲಿ ಕೆಲಸ ಮಾಡೋರು, ಊಟಕ್ಕಿರಲ್ಲ ಅವ್ರಿಗೆ, ಊಟಕ್ ಬೇಕಾದ್ರೂ ಕೆಲಸ ಮಾಡ್ಬೇಕು. ಅವ್ರು 500 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ ಸೀರಿಯಸ್ ಆಗ್ತಿತ್ತಲ್ಲ, ಸೊ ಎಲ್ಲಿ ಹೋಗ್ಲಿ ಅಂತ ಹಾಕೊಂಡು ರೋಸ್ಟ್ ಮಾಡೋಣ ಚೆನ್ನಾಗಿ. ಭಕ್ಚೋದಿ ಟಾಪಿಕ್ ಇದ್ರೆ ಕರಿತೀನಿ ನಿಮ್ನ, ಬನ್ನಿ ಫುಲ್ ರೋಸ್ಟ್ ಮಾಡಂತ ಟಾಪಿಕ್ಸ್. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ಬಾಯ್ 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 ಎಲ್ರಿಗೂ. ಬಾಯ್.